ಆಪರೇಷನ್ ಸಿಂಧೂರ್ನಿಂದ ನಮ್ಮ ನೆಲೆಗಳು ನಾಶವಾಗಿದೆ ಎಂದು ಒಪ್ಪಿಕೊಂಡ ಸೈಫುಲ್ಲಾ ಕಸೂರಿ. ಮಿಷನ್ ಕಾಶ್ಮೀರ ಮುಂದುವರಿಯುತ್ತದೆ ಎಂದು ಮತ್ತೆ ಲಷ್ಕರ್ ನಾಯಕನಿಂದ ಭಾರತಕ್ಕೆ ಹೊಸ ಬೆದರಿಕೆ. ಇದು ಭಯೋತ್ಪಾದಕ ಮಾಡ್ಯೂಲ್ಗಳ ನಾಶದಿಂದಾದ ಹತಾಶೆಯ ಪ್ರತಿಕ್ರಿಯೆ ಎಂದ ಭಾರತ. ಪಾಕಿಸ್ತಾನ ಮೂಲದ ಭಯೋತ್ಪಾದಕ ಗುಂಪು ಲಷ್ಕರ್ ಎ ತೈಬಾದ ಹಿರಿಯ ನಾಯಕನೊಬ್ಬ ಭಾರತದ ಆಪರೇಷನ್ ಸಿಂಧೂರ್ ಭಯೋತ್ಪಾದಕ ಮೂಲಸೌಕರ್ಯಕ್ಕೆ ಗಂಭೀರ ಹಾನಿಯನ್ನುಂಟು ಮಾಡಿದೆ ಎಂದು ಒಪ್ಪಿಕೊಂಡಿದ್ದಾನೆ. ಎಲ್ಇಟಿ ಬೆಂಬಲಿಗರು ಭಾಗವಹಿಸಿದ ಸಾರ್ವಜನಿಕ ಸಭೆಯಲ್ಲಿ ಭಯೋತ್ಪಾದಕ ದಾಳಿಯ ಮಾಸ್ಟರ್ ಮೈಂಡ್ ಹಫೀಜ್ ಸಯೀದ್ ನೇತೃತ್ವದ ಸಂಘಟನೆಯ ಉಪಮುಖ್ಯಸ್ಥನಾಗಿರುವ ಸೈಫುಲ್ಲಾ ಕಸೂರಿ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಯೋತ್ಪಾದಕ ಅಡುಗುತಾಣಗಳನ್ನು ಗುರಿಯಾಗಿಸಿಕೊಂಡು ಭಾರತ ತಪ್ಪು ಮಾಡಿದೆ ಎಂದು ಹೇಳಿಕೆ ನೀಡಿದ್ದು, ಭಾರತದ ದಾಳಿಗಳು ತಮ್ಮ ಉದ್ದೇಶಿತ ಗುರಿಗಳನ್ನು ಯಶಸ್ವಿಯಾಗಿ ಹೊಡೆದಿವೆ ಎಂಬುದನ್ನು ಸೂಚಿಸುತ್ತದೆ. ಲಷ್ಕರ್ ಉಗ್ರನ ಈ ಹೇಳಿಕೆಯಿಂದ ಭಾರತ ನಿರಂತರ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಗಳ ಮೂಲಕ ಈ ಜಾಲಗಳನ್ನು ನಾಶ ಮಾಡುವುದನ್ನು ಮುಂದುವರಿಸುತ್ತಿದ್ದರೂ ಇಸ್ಲಾಮಾಬಾದ್ ತನ್ನ ರಾಜ್ಯ ನೀತಿಯ ಸಾಧನಗಳಾಗಿ ಭಯೋತ್ಪಾದಕ ಗುಂಪುಗಳ ಮೇಲೆ ನಿರಂತರ ಅವಲಂಬಿಸಿದೆ ಎಂಬುದನ್ನು ಮತ್ತೊಮ್ಮೆ ಬಹಿರಂಗಪಡಿಸಿದೆ. ಆನ್ಲೈನ್ನಲ್ಲಿ ಪ್ರಸಾರವಾದ ವಿಡಿಯೋದಲ್ಲಿ ಅದರ ಸತ್ಯಾಸತ್ಯತೆಯನ್ನು ಸ್ವತಂತ್ರವಾಗಿ ಪರಿಶೀಲಿಸಲಾಗಿಲ್ಲ. ಒಪ್ಪಿಗೆಯ ಹೊರತಾಗಿಯೂ ಕಸೂರಿ ಭಾರತಕ್ಕೆ ಹೊಸ ಬೆದರಿಕೆಗಳನ್ನು ಹಾಕಿದ್ದು, ಉಗ್ರ ಗುಂಪು ಕಾಶ್ಮೀರದ ಮೇಲೆ ಗಮನ ಹರಿಸುವುದನ್ನು ಮುಂದುವರಿಸುತ್ತದೆ ಎಂದು ಘೋಷಿಸಿದ್ದಾನೆ. ನಮ್ಮ ಕಾಶ್ಮೀರ ಕಾರ್ಯಾಚರಣೆಯಿಂದ ನಾವು ಎಂದಿಗೂ ಹಿಂದೆ ಸರಿಯುವುದಿಲ್ಲ ಎಂದು ಹೇಳಿದ್ದಾನೆ. ಲಷ್ಕರ್ ಎ ತೈಬಾದ ರಾಜಕೀಯ ಮತ್ತು ಸಂಘಟನಾತ್ಮಕ ಮುಂಭಾಗವೆಂದು ವ್ಯಾಪಕವಾಗಿ ಗುರುತಿಸಲ್ಪಟ್ಟ ಜಮಾತ್ ಉದ್ ದವಾ ಬ್ಯಾನರ್ ಅಡಿಯಲ್ಲಿ ಲಾಹೋರ್ನಲ್ಲಿ ಆಯೋಜಿಸಲಾದ ಸಾರ್ವಜನಿಕ ಸಭೆಯಲ್ಲಿ ಎಲ್ಇಟಿಯ ಉಪಮುಖ್ಯಸ್ಥ ಮತ್ತು ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಮಾಸ್ಟರ್ ಮೈಂಡ್ ಸೈಫುಲ್ಲಾ ಕಸೂರಿ ಸಂಘಟನೆಯು ತನ್ನ ಕಾಶ್ಮೀರ ಕಾರ್ಯಾಚರಣೆಯಿಂದ ಹಿಂದೆ ಸರಿಯುವುದಿಲ್ಲ, ಬದಲಾಗಿ ಮಿಷನ್ ಕಾಶ್ಮೀರ ಮುಂದುವರಿಯುತ್ತದೆ ಎಂದು ಬಹಿರಂಗ ಪ್ರತಿಜ್ಞೆ ಮಾಡಿದ್ದಾನೆ. ಆದಾಗ್ಯೂ ಭಾರತೀಯ ಗುಪ್ತಚರ ಸಂಸ್ಥೆಗಳು ಈ ಹೇಳಿಕೆಗಳನ್ನು ಪುನರುಜ್ಜೀವನದ ಸಂಕೇತವಾಗಿ ಅಲ್ಲ, ಬದಲಿಗೆ ಜಮ್ಮು ಮತ್ತು ಕಾಶ್ಮೀರ ಮತ್ತು ಅದರಾಚೆಗಿನ ಪಾಕಿಸ್ತಾನ ಬೆಂಬಲಿತ ಭಯೋತ್ಪಾದಕ ಮಾಡ್ಯೂಲ್ಗಳ ಮೇಲೆ ಪದೇ ಪದೇ ಉಂಟಾದ ಕಾರ್ಯಾಚರಣೆಯ ಹಿನ್ನಡೆಗಳ ನಂತರದ ಹತಾಶೆಯ ಪ್ರತಿಕ್ರಿಯೆ ಇದಾಗಿದೆ ಎಂದಿದೆ.